स्वागत है आपका भी न्यूज नेशन में। मैं हूं आबिद हुसैन शेख। एक्साइज विभाग की रेड 53 किलो गांजा जब्त। बीजापुर एक्साइज असिस्टेंट कमिश्नर सईद अजमत आफरीन के मार्गदर्शन में एक्साइज अधिकारी महादेव हुगार की टीम ने लाखों कीमत का गांजा जब्त किया है। यह मामला बीजापुर जिला के टिकोटा तहसील में रहे रत्नापुर गांव के खेत से गांजे के कच्चे पौधे बरामद किए गए हैं। आबकारी अधिकारी महादेव हुगार की टीम ने गैरकानूनी तरीके से गांजा उगाते रहे खेत पर छापामारी कर 53 किलो गांजे को बरामद कर लिया है। इसकी कीमत 5,30,000 बताई जा रही है। घटनास्थल से आरोपी किसान रामू गगन माले फरार हो गया है। घटनास्थल पर टिकोटा तहसीलदार की मौजूदगी में मामला दर्ज करके बरामद हुए गांजे के पौधों को जब्त करके आरोपी को ढूंढने में जुटी है एक्साइज अधिकारी। ದಿನಾಂಕ 1/3/2021 ನಮ್ಮ ಅಬಕಾರಿ ಅಪರ ಆಯುಕ್ತರಾದ ಡಾಕ್ಟರ್ ವೈ ಮಂಜುನಾಥ್ ಸಾಹೇಬರು ಹಾಗೂ ಅಬಕಾರಿ ಉಪಾಯುಕ್ತರಾದ ಶ್ರೀಮತಿ ಆಫ್ರಿನ್ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ತಿಕೋಟ ತಾಲೂಕಿನ ರತ್ನಾಪುರ ಗ್ರಾಮದ ಆರೋಪಿತನಾದ ರಾಮು ಲಕ್ಷ್ಮಣ್ ಗಗನಮಾಲಿ ಎಂಬ ಈತನ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಬೆಳೆದಿರುತ್ತಾನೆ ಅಂತ ನಮಗೆ ಖಚಿತ ಬಾತ್ಮಿ ಬಂದ ಮೇರೆಗೆ ನಾನು ತಿಕೋಟ ತಹಸೀಲ್ದಾರಾದ ಮ್ಯಾಗೇರಿ ಸರ್ ಇವರ ನೇತೃತ್ವದಲ್ಲಿ ನನ್ನ ಸಿಬ್ಬಂದಿಗಳಾದ ಪ್ರಕಾಶ್ ಹಾಗೂ ಅಶ್ರಿತ್ ಕುಂಬಾರ್ ಹಟ್ಟಿ ಪರಶುರಾಮ್ ಹಾಗೂ ಸೋನು ಇವರ ಜೊತೆಗೂಡಿ
ಸದರಿ ಸ್ಥಳಕ್ಕೆ ಹೋಗಿ ದಾಳಿ ಮಾಡಿದಾಗ ಆರೋಪಿತನು ತನ್ನ ಜಮೀನಿನಲ್ಲಿ 315 ಗಾಂಜಾ ಗಿಡಗಳನ್ನು ಬೆಳೆದಿರುವುದು ಕಂಡುಬಂದಿತು. ಸ್ಥಳದಲ್ಲಿಯೇ 3 kg ಒಣಗಿದ ಗಾಂಜಾವನ್ನು ಕೂಡ ಮಾರಾಟಕ್ಕಾಗಿ ಸಿದ್ಧಪಡಿಸಿ ತಯಾರು ಮಾಡಿ ಇಟ್ಟಿರುವುದು ಕಂಡುಬಂದಿರುತ್ತದೆ. ಆದರೆ ದಾಳಿ ಸಮಯದಲ್ಲಿ ಆರೋಪಿತನು ತಲೆಮರೆಸಿಕೊಂಡಿರುತ್ತಾನೆ. ಒಟ್ಟು ದಾಳಿ ಸಮಯದಲ್ಲಿ 50 kg ಹಸಿ ಗಾಂಜಾ ಮತ್ತು 3 kg ಒಣಗಿದ ಗಾಂಜಾ, ಒಟ್ಟು 53 kg ಗಾಂಜಾವನ್ನು ಜಪ್ತುಪಡಿಸಿಕೊಂಡಿರುತ್ತೇವೆ. ಸದರಿ ಜಪ್ತುಪಡಿಸಿಕೊಂಡಿರ್ತಕ್ಕಂಥ ಗಾಂಜಾದ ಮೌಲ್ಯ 5,30,30,000 ರೂಪಾಯಿ ಆಗಿರುತ್ತದೆ.